प्रसन्नवदना सौभाग्यदां ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 16ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಕೆಲಸಗಳನ್ನು ಯಾವ ಥರ ಮಾಡಬೇಕು, ಕೆಲಸಗಳು ಅಂತ ಬಂದಾಗ ಮತ್ತು ಯಾವ ಕೆಲಸ ಮಾಡಿದರೆ ನಮ್ಮ ಸೇವೆ ಅಂತ ತಿಳ್ಕೊಳ್ತೀವಿ, ಯಾವ ಕೆಲಸ ಮಾಡಿದರೆ ನಮ್ಮ ಜೀವನಕ್ಕೆ ಒಂದು ದಾರಿ ಆಗಿರುತ್ತೆ. ಮತ್ತು ಕೆಲಸಗಳಲ್ಲಿ ಎರಡು ಥರ ಕೆಲಸ ಇರ್ತವೆ. ಒಂದು ಕೆಲಸ ಮಾಡಬೇಕು, ಆದರೆ ಯಾವ ಉದ್ದೇಶಕ್ಕಾಗಿ ಮಾಡಬೇಕು, ಇನ್ನೊಂದು ಕೆಲಸ ಇಲ್ಲದೆ ಸುಮ್ಮನೆ ಹೇಗೆ ಕುಳಿತುಕೊಳ್ಳುವುದು ಅನ್ನೋದೇ ಈ ಶ್ಲೋಕದ ಒಂದು ಅರ್ಥಪೂರ್ಣವಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕದ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಸತ್ಯವನ್ನು ನೀವು ತಿಳ್ಕೊಳ್ಳಿ. ಬನ್ನಿ, ಇವತ್ತಿನ ಶ್ಲೋಕ ಏನಿದೆ ಮತ್ತು ಅದರ ಬಗ್ಗೆ ಚರ್ಚಿಸೋಣ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. 16ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. 16ನೇ ಶ್ಲೋಕ ಹೇಳುತ್ತೆ, ಕಿಮಂ ಕರ್ಮಾತಿ ಕರ್ವೇಯುಸಪತ್ಯ ಮೋಹಿತಂ ತತೆ ಕರ್ಮ ಪ್ರವಕ್ಷ್ಯಾಜ್ಞಾಮಿ ಯಜ್ಞಾತತ್ವಮುಖ್ಯಾಸೆ ಶುಭಾತ. ಇದರ ಅರ್ಥ, ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವುದರಲ್ಲಿ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನಿನ್ನ ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನೀನು ಎಂಥ ಬುದ್ಧಿವಂತರು ಸಹ ಭ್ರಮೆಯಿಂದ ಬದುಕ್ತಾರೆ, ಭ್ರಮೆಯಿಂದ ಯೋಚನೆ ಮಾಡ್ತಾರೆ. ನೀನು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ನೀನು ಬಿಡಬೇಕು ಮತ್ತು ಇದರಲ್ಲಿ ಯಾವುದು ನಿನ್ನ ಅಕರ್ಮ ಯಾವುದು ಕರ್ಮ ಯಾವುದು ಅಂತ ತಿಳ್ಕೊಂಡಾಗ, ಕರ್ಮ ಅಂದರೆ ನಮ್ಮ ಸದಾಕಾಲ ಕಾರ್ಯವಾಗಿ ಕೆಲಸ ಮಾಡಬೇಕು. ನಾವು ಏನು ಮಾಡ್ತೀವಿ, ನಮಗೋಸ್ಕರ ದುಡ್ಡಿಗೋಸ್ಕರ ನಾವು ಕೆಲಸವನ್ನು ಮಾಡ್ತೀವಿ. ಆದರೆ ಕರ್ಮ ಅಂತ ಬಂದಾಗ ನಮಗೆ ಏನೇನೆಲ್ಲ ಮಾಡಬೇಕಂದ್ರೆ ಒಂದು ಒಳ್ಳೆಯ ಉದ್ದೇಶ ಇರಬೇಕು, ಒಂದು ಒಳ್ಳೆಯ ವಿಚಾರಗಳು ಇರಬೇಕು. ನಾವು ಎದಕ್ಕೋಸ್ಕರ ಮಾಡ್ತಿದ್ದೀವಿ, ಎದಕ್ಕಿಲ್ಲ, ಮತ್ತು ಭಗವಂತನ ಒಂದು ಒಳ್ಳೆಯ ರೂಪದಿಂದ ನಾವು ಭಗವಂತನಿಗೆ ಅವರ ಹೆಸರು ಹೇಳಿ ಒಂದು ದಾನ ಮಾಡಬೇಕು. ಮತ್ತು ಕರ್ಮ ಮಾಡಿದ ತಕ್ಷಣವೇ ನಾವೇನು ಮಾಡಿಬಿಡ್ತೀವಿ, ನಾವು ಇವತ್ತಿಗೆ ಇಷ್ಟು ಮಾಡಿದ್ದೀವಿ ಮತ್ತು ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಡೋಣ ಅಂತ ನಮಗೆ ಈ ಥರ ಮನೋಭಾವನೆ ಇರಬೇಕು ಹೊರತು ನಮ್ಮ ದಾರಿನೇ ತಪ್ಪು ಹಿಡಿದಾಗ ಮತ್ತು ನಮ್ಮ ಕರ್ತವ್ಯ ಬಗ್ಗೆ ನಮಗೆ ನಿಸ್ವಾರ್ಥ ಇಲ್ಲದೆ ಸ್ವಾರ್ಥದಿಂದ ಇದ್ದರೆ ನಾವು ಏನೂ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಅಕರ್ಮ ಅಂದರೆ ನೀನು ಏನೂ ಮಾಡದೇ ಇದ್ದರೂ ಅದು ನಿನ್ನ ಅಕರ್ಮವಾಗಿರುತ್ತೆ. ಅಂದರೆ ನೀನು ಏನನ್ನಾಗಲಿ ಒಂದು ಉದ್ದೇಶದಿಂದ ನೀನು ಒಂದು ಕರ್ತವ್ಯವನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಆ ಕರ್ತವ್ಯದಿಂದ ಮಾಡಿದರೆ ಮಾತ್ರ ನಿನ್ನ ಜೀವನ ಶೈಲಿಯನ್ನು ನೀನು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ನೀನು ನಿಮ್ಮ ತೋರಿಸಿರುವ ಬುದ್ಧಿವಂತರಿಗಿಂತ ಬದುಕ್ತಾ ಇರೋ ಭ್ರಮೆಯಿಂದನೇ ನೀನು ಅಲ್ಲಿಗೆ ಮುಕ್ತನಾಗ್ಬಿಡ್ತೀಯ. ಮತ್ತು ನೀನು ಕರ್ಮ ಮಾಡದೆ ಇದ್ದರೆ ನಿನ್ನ ಕೆಲಸ ಆಗಲಿ ಏನೇ ಆಗಲಿ ನೀನು ಒಂದು ಪ್ರಯೋಜುಕ್ತ ವ್ಯಕ್ತಿ ಆಗ್ತದೆ. ಅಂದರೆ ಏನು ಪ್ರಯೋಜನ ಆಗಲಿಲ್ಲಲ್ಲ, ನೀನು ಏನು ಮಾಡದೆ ಇದ್ದೀಯಲ್ಲ ಅಂತ ನಿನ್ನ ಮೇಲೆ ನಿನಗೆ ವಿಕಿಪ್ಸೆ ಹುಟ್ಟುತ್ತೆ ಅಂತ ಅಕರ್ಮ ನಮಗೆ ತಿಳಿಸುತ್ತೆ. ಮತ್ತು ನಮ್ಮ ಒಂದು ಜೀವನದ ಸತ್ಯಗಳು ಯಾವ ಥರ ಅರಿವು ಮಾಡ್ಕೋಬೇಕಂದ್ರೆ, ನಮ್ಮ ನಿಸ್ವಾರ್ಥ ಸೇವೆ ಅಂದರೆ ಚಿತ್ರದಲ್ಲಿ ವಿವರಿಸಿರುವಂತೆ ಕೃಷ್ಣನ ಪ್ರತಿಜ್ಞೆಯಲ್ಲಿ ಅಥವಾ ಭಗವಂತನ ಸೇವೆ ಎಂದು ಭಾವಿಸಿ ಮಾಡುವ ಕೆಲಸಗಳು ನಮ್ಮನ್ನು ಜೀವನದ ಸಂಕಷ್ಟಗಳಿಂದ ಅಥವಾ ಕರ್ಮದ ಬಂಧನದಿಂದ ಮುಕ್ತಗೊಳಿಸುತ್ತವೆ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ಒಂದು ಚಿತ್ರದ ಮುಖಾಂತರ ಅಂದರೆ ಒಂದು ಶ್ಲೋಕದ ಮುಖಾಂತರ ನಮಗೆ ತಿಳಿಸಿದ್ರು, ನೀನು ಯಾವ ಥರ ಭಗವಂತನ ಸೇವೆಯಲ್ಲಿ ತೊಡಗಿರ್ತೀಯ ಅದೇ ರೀತಿಯಾಗಿ ನಿನ್ನ ಕರ್ಮದಿಂದ ಮತ್ತು ನೀನು ಮಾಡ್ತಿರೋ ಒಂದು ಒಳ್ಳೆಯ ಕೆಲಸದಿಂದ ಮುಕ್ತಿ ಆಗ್ತೀಯ ಮತ್ತು ನಿನ್ನ ಜೀವನ ಒಂದು ಒಳ್ಳೆಯ ಉದ್ದೇಶವಾಗಿ ಕೊಡುತ್ತೀಯ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾರೆ. ಜ್ಞಾನದ ಅವಶ್ಯಕತೆ, ನಾವು ಮಾಡುವ ಕೆಲಸ ಕೇವಲ ಯಾಂತ್ರಿಕವಾಗಿರಬಾರದು ಅಥವಾ ತತ್ವದ ಅರ್ಥ ಸತ್ಯವನ್ನು ತಿಳಿದು ಮಾಡಿದಾಗ ಮಾತ್ರ ಆ ಕೆಲಸದ ನಮಗೆ ಹೊರೆ ಆಗುವುದಿಲ್ಲ. ಅಂದರೆ ನಾವೇನು ಮಾಡ್ತೀವಿ, ಬರೀ ಒಂದು ಒಳ್ಳೆಯ ವಿಚಾರ ಬಿಟ್ಟು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ನಾವು ಈ ಥರ ಅಂತ ಪ್ರಯೋಜನ ಬಾರದೇನೆ ಕೆಲಸವನ್ನು ಮಾಡ್ತೀವಿ. ಅದನ್ನು ನಾವು ನಿಂದಿಸಬೇಕಾಗುತ್ತೆ. ಮತ್ತು ಒಂದು ಮಾರ್ಗದರ್ಶನ ಅಗತ್ಯ. ಅತಿ ಬುದ್ಧಿವಂತರೇ ದಾರಿ ತಪ್ಪಿದಾಗ ನಮಗೆ ಸರಿಯಾದ ಗುರು ಅಥವಾ ಜ್ಞಾನದ ಮಾರ್ಗದರ್ಶನ ಬೇಕು ಎಂಬುದೇ ಈ ಶ್ಲೋಕದ ಸಾರ. ಅಂದರೆ ನಾವು ಏನನ್ನೆಲ್ಲ ಮಾಡಿದರೂ ಸಹ ನಮಗೆ ಒಂದು ಒಳ್ಳೆಯ ಜ್ಞಾನ ಇರಬೇಕು.
ನಮಗೆ ಇದೇ ರೀತಿ ಒಂದು ಹೊಂದಾಣಿಕೆಯಿಂದ ಹೋಗಬೇಕು. ಇಲ್ಲ ಅಂದರೆ ನಾವು ಹೋಗೋ ದಾರಿ ಒಂದೇ ಆಗಿರಬೇಕು. ಅಲ್ಲಿ ಹೋದರೆ ಮಾತ್ರ ನಮಗೆ ಗುರುಗಳೂ ಸಿಗ್ತಾರೆ, ಒಂದು ಒಳ್ಳೆಯ ಜ್ಞಾನವೂ ಸಿಗುತ್ತೆ, ಮತ್ತು ಒಳ್ಳೆಯ ನಿರ್ದಿಷ್ಟದ ಒಂದು ಒಳ್ಳೆಯ ಜೀವನ ಹೇಗೆ ಕಟ್ಕೊಳ್ಳೋಕ್ಕೆ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಆಗುತ್ತೆ. ಅದಕ್ಕೆ ನೀವೇನೇನಾಗಲಿ ಒಂದು ಕರ್ಮ ಮಾಡ್ತೀರಾ ಅಂದರೆ ಆ ಕರ್ಮದ ಬಗ್ಗೆ ನೀವು ಒಂದು ಇಟ್ಕೊಳ್ಳಿ, ಅಂದರೆ ಹೆಚ್ಚಾಗಿ ಇಟ್ಕೊಳ್ಳಿ. ಭ್ರಮೆಯಿಂದ ಬದುಕಬೇಡಿ. ಭ್ರಮೆಯಿಂದ ಬದುಕಿದರೆ ನಮಗೆ ಏನನ್ನೆಲ್ಲ ಮಾಡ್ತಿದ್ವಿ ಅಂತ ನಮಗೆ ಅರಿವು ಇರುವುದಿಲ್ಲ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಈ ಥರ ನಡೀತಿದ್ರೆ ಈ ಶ್ಲೋಕ ನೋಡಿ ನಿಮ್ಮ ಅಕರ್ಮ ಮತ್ತು ಕರ್ಮದ ಬಗ್ಗೆ ನಿಮಗೆ ವಿವರಿಸಿ ತಿಳಿಸಿದ್ದೇನೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮ ನಾವು ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.